ಗೈಸ್, ಇನ್ನೂ ಒಂದು ಕ್ವಶನ್ ಇದೆ. ಇದು ಬೆಂಗಳೂರು ಯೂನಿವರ್ಸಿಟಿಗೆ 5 ಮಾರ್ಕ್ಸ್ ಕೇಳಿರುವಂತ ಕ್ವಶನ್ ನೋಡಿ. BUಗೂ ಕೇಳಿದ್ದಾರೆ, BNUಗೂ ಕೇಳಿದ್ದಾರೆ. ಇದೇ ತರ ಕ್ವಶನ್. 4 ಮಾರ್ಕ್ಸ್ 5 ಮಾರ್ಕ್ಸ್, 1 ಮಾರ್ಕ್ ಡಿಫರೆನ್ಸ್ ಅಷ್ಟೇ. ಇಫ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಕಾಸ್ಟ್ ಯು 45 lakhs and risk free is 5%, calculate present value under certainty equivalent technique. ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಫಾರ್ 4 years ಕೊಟ್ಟಿದ್ದಾನೆ. ಎಕ್ಸ್ಪೆಕ್ಟೆಡ್ ಕ್ಯಾಶ್ ಸರ್ಟಾನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್ ಅಂತ ಕೊಟ್ಟಿದ್ದಾನೆ. 4 years ಗೆ ಕೊಟ್ಟಿದ್ದಾನೆ. ಕರೆಕ್ಟಾ? ಈಗ ಎಷ್ಟೆಷ್ಟಿದೆಯಂತೆ? 10 lakhs ಇದೆ ಸರ್. 15 lakhs 15 lakhs 20 lakhs 20 lakhs 25 lakhs 25 lakhs ಲ್ಯಾಕ್ಸ್ ಅಲ್ಲಿ ಮಾಡ್ಕೋಣ. ಓಕೆನಾ? ಸರ್ಟಾನಿಟಿ ಈಕ್ವಲೆಂಟ್ ಎಷ್ಟಿದೆಯಂತೆ? 0.90 0.85 0.82 0.78. ಕರೆಕ್ಟಾ? 5% ಗೆ ಇದನ್ನ ಆಮೇಲೆ ಮಾಡ್ಕೋಣ. 5% ಡಿಸ್ಕೌಂಟ್ ಫ್ಯಾಕ್ಟರ್ 1 divided by 1.05. ಓಕೆನಾ? ಕೊಡಿ, ಕ್ಯಾಲ್ಕುಲೇಟರ್ ಕೊಡೋದು. ಮಾಡಲ್ಲ, ಬೇಗನೆ ಮಾಡಲ್ಲ. ಓಕೆನಾ? ಸೊ 10 lakhs ಗೆ 0.9 ಅಂದ್ರೆ 9 lakhs. 15 lakhs ಗೆ 0.85 ಅಂದ್ರೆ 12,75,000. 20 lakhs ಗೆ 0.82 ಅಂದ್ರೆ 16,40,000. 25 lakhs ಗೆ 0.78 ಅಂದ್ರೆ 19,50,000. ಈಗ ಡಿಸ್ಕೌಂಟ್ ಫ್ಯಾಕ್ಟರ್ ಹೆಂಗ್ ಮಾಡೋದು? 1 divided by 1.05. 1 divided by 1.05. ಸೊ 0.952 0.907 0.864 0.823 ಇಷ್ಟು ಬರ್ತಾ ಇದೆ. ಈಗ NCI ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಮಾಡಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. 9 lakhs ಇಂಟು 0.952 ಇಟ್ಸ್ 8,56,800. 12,75,000 into 0.907 is 11,56,425. 16,40,000 into 0.864 is 14,16,960. 19,50,000 into 0.823 is 16,04,850. ಈಗ ಇಷ್ಟು ಟೋಟಲ್ ಮಾಡಿದ್ರೆ 50,000 34,000 856,800. 50 lakhs 11,56,425. 50 lakhs 34,000 16 568 16,04,850. 50 lakhs 34,000 35,035. ಇದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಕರೆಕ್ಟ್ ಏನಪ್ಪ? Yes sir. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 45 lakhs ಇದೆ ಸರ್. 45 40ನಾ? 45 lakhs. 45 lakhs. Yes sir. ಅಲ್ಲಿಗೆ 5,35,035 rupees is the net present value. Yes. ಓಕೆ, ಇದಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್. ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಯಾರ್ಯಾರಿಗೆ MBA ಅಡ್ಮಿಷನ್ ತಗೊಳ್ಬೇಕು ಅಂತ ಇರ್ತೀರಾ ಅವರೆಲ್ಲರಿಗೂ ಕೂಡ ಸಂಭ್ರಮ್ ಅಕಾಡೆಮಿಯ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ ಇಲ್ಲೇ MS ಪಾಳ್ಯದಲ್ಲಿ ಇದೆ, ಯಲಹಂಕ ಹತ್ರ ಬರುತ್ತೆ. ಮತ್ತೆ ಸುತ್ತಮುತ್ತಲು ತುಂಬಾ ಬಸ್ಸಸ್ಸು ಇದೆ. ಯಾರಿಗೆ MBA ಅಡ್ಮಿಷನ್ ತಗೊಳ್ಬೇಕು ಅನ್ಕೊಂಡಿರ್ತೀರಾ ಇಲ್ಲಿ ಬ್ರೌಷರ್ ಹಾಕಿದೀನಿ ನೋಡಿ. ಈ ಬ್ರೌಷರ್ ಅಲ್ಲಿ ಫೋನ್ ನಂಬರ್ಸ್ ಇದೆ, ಹಾಗೆ ಒಳ್ಳೆ ರೆಕ್ರೂಟ್ಮೆಂಟ್ ಇದೆ. ನಾನು ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿರ್ತೀನಿ, ಬಂದು ಸೇರ್ಕೊಳ್ಬಹುದು. PGCET ಬರ್ದಿದ್ದೀರಾ, ನಿನ್ನೆ ಎಕ್ಸಾಮ್ ಆಗಿದೆ, ಇವತ್ತು ಎಕ್ಸಾಮ್ ನಡೀತಾ ಇರುತ್ತೆ. PGCET ಇದು. ಸೊ ಈ ಕೋಡ್ ಅನ್ನ ಹಾಕೊಳ್ಳಿ, ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಈ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್.